ಕೋಲಾರ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ಟಾರ್ಗೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಮುಸ್ಲಿಂ ಧರ್ಮಗುರುಗಳು ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸಮುದಾಯದ ಕ್ಷಮೆ ಕೇಳುವಂತೆ ಒತ್ತಾಯಿಸಿದ್ದು, ನಜೀರ್ ಅಹಮದ್ಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನವನ್ನು ಪುನಃ ವಾಪಸ್ ನೀಡುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಕೋಲಾರದಲ್ಲಿ ಸಭೆ ಮಾಡಿದ್ದಾರೆ. ಮುಸ್ಲಿಂನ ಉಲಾಮಾಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದು, ಸಂಗೊಂಡಹಳ್ಳಿ ಬಳಿಯ ಮೋಮಿನ್ ಲೇಔಟ್ನಲ್ಲಿ ನಡೆದ ಈ ಉಲಾಮಾಗಳ ಸಭೆಯಲ್ಲಿ ಮುಖಂಡರು ಹಾಗೂ ಸಮುದಾಯಗಳು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಹೀಗೆ ಮುಂದುವರೆದರೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುವ ಎಚ್ಚರಿಕೆಯನ್ನು ನೀಡಿದ್ದು, ಮೌಲಾನಾ ಅಫ್ಸರ್ ಅಲಿ, ಮೌಲಾನಾ ಅತೀಕ್ ಉರ್ ರೆಹಮಾನ್, ಬಿಲಾಲ್ ಮಸೀದ್ ಇಮಾಮ್, ಮೌಲಾನಾ ವಜೀರ್ ಹಜರತ್ ಸೇರಿ ಉಲಾಮಾಗಳಾದ ಯಾಸೀನ್, ಮಾಜ್, ಮುದ್ಸಿರ್, ಜವಾದ್ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮೌಲಾನಾ ಕಲಿಮುಲ್ಲಾ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಸಮುದಾಯದ ಮುಖಂಡರು ಕೂಡ ಹಾಜರಿದ್ದು, ನಿನ್ನೆ ಕೋಲಾರ ನಗರದ ಜಂಬೂ ಬಜಾರ್ ರಸ್ತೆಯಲ್ಲಿ ಇದೇ ಮುಖಂಡರು ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಇವತ್ತೊಂದು ದಿವಸ ನಮ್ಮ ಕೋಲಾರ ಜಿಲ್ಲೆ ಮುಖಂಡರು ಮತ್ತು ಉಲಮಾಗಳೆಲ್ಲ ಇಲ್ಲಿ ಸೇರಿ ಇವಾಗ ಏನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಲ್ಲ ಮಾತುಗಳು ನಮ್ಮ ಉಲಮಾಗಳ ಮುಖಾಂತರ ಎಲ್ಲ ನಮ್ಮ ಜನತೆಗೆ ಮುಂದೆ ಬಂದಿದೆ. ಇದು ನಮ್ಮ ದಾವಣಗೆರೆ ಉಪಚುನಾವಣೆ ಆಗಲಿ ಮತ್ತು ಬಾಗಲಕೋಟೆ ಉಪಚುನಾವಣೆ ಆಗಲಿ, ಅದರಲ್ಲಿ ನಮ್ಮ ನಸೀರ್ ಅಹಮದ್ ಸಾಹೇಬರಿಗೆ ಬಾಗಲಕೋಟೆಗೆ ಹಾಕಿದ್ರು. ಅಲ್ಲಿ ಅವರು 10 ದಿವಸ 8 ದಿವಸ ಏನು ಕೆಲಸ ಮಾಡಿದ್ದಾರೆ. ಪಾರ್ಟಿ ಏನು ವರ್ಕ್ ಅವ್ರಿಗೆ ಕೊಟ್ಟಿದೆ ಅದು ಮಾಡಿದ್ದಾರೆ ಅವರು. ಇವೊಂದು ದಾವಣಗೆರೆ ಸೌತ್ಗೆ ಅವರು ಹೋಗಲಿಲ್ಲ. ಅದಕ್ಕೆ ಮುಂಚೆ ನಮ್ಮ ಮುಸ್ಲಿಂ ಮುಖಂಡರು ಮತ್ತು ಉಲಮಾ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಮುಖಂಡರಿಗೆ ಹೈಕಮಾಂಡ್ಗೆಲ್ಲ ಒಂದು ಕೇಳಿದ್ದಾರೆ, ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ನ ನೀಡಿ ಅಂತ. ಯಾಕಂದರೆ ಅಲ್ಲಿ 80,000 ನಮ್ಮ ವೋಟರ್ಸ್ ಇದ್ದಾರೆ, ಮುಸ್ಲಿಂ ವೋಟರ್ಸು. 30 ವರ್ಷ ಇನ್ನು ಮುಂಚೆ ಜಾಸ್ತಿ ವರ್ಷಗಳಿಂದ ಹಿಂದಿನ ದಿನಗಳಿಂದ ಇವರು ಕಾಂಗ್ರೆಸ್ಗೆ ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ವೋಟ್ ಕರೆಕ್ಟಾಗಿ ಆಗ್ತಾ ಇದ್ದಾರೆ. ಈ ವರ್ಷ ಈ ಸಲ ನಮ್ಮ ಶಿವಶಂಕರಪ್ಪಜಿ ಇದು ಧ್ಯಾಂತ ಇದ್ಮೇಲೆ ಕೇಳಿದರು ಅಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ನ ಕೊಡಿ ಅಂತ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ತಗೊಂಡಿಲ್ಲ. ಅಲ್ಲಿಂದ ವೋಟರ್ಸ್ ಏನಿದ್ದಾರೆ ಅವರು ಸ್ವಲ್ಪ ನಾರಾಜಿದ್ದಾರೆ, ಅವ್ರಿಗೆ ಗೊಂದಲಿದೆ. ಅದರಿಂದ ಅವರು ಸ್ವಲ್ಪ ಬೇರೆ ಮಾತುಗಳನ್ನ ಹೇಳ್ತಾ ಇದ್ರು, ನಾವು ಕಾಂಗ್ರೆಸ್ಗೆ ಈ ಸಲ ವೋಟ್ ಹಾಕಲ್ಲ, ಇದು ಮಾಡಲ್ಲ, ಅದು ಮಾಡಲ್ಲ ಅಂತ. ಈ ಸಂದರ್ಭದಲ್ಲಿ ನಮ್ಮ ಅನೇಕ ಮುಸ್ಲಿಂ ಮುಖಂಡರು ಅಲ್ಲಿ ಹೋಗಿ ಕ್ಯಾಂಪೇನ್ ಕೂಡ ಮಾಡಿದ್ದಾರೆ. ಬಿಜೆಪಿ ಜಮೀರ್ ಅಹಮದ್ ಕೂಡ ಹೋಗಿದ್ದಾರೆ, ಮತ್ತು ಬೇರೆ ಸಲೀಂ ಅಹಮದ್ ಇರಲಿ, ಬೇರೆ ಇರಲಿ, ಅವರೆಲ್ಲ ಹೋಗಿದ್ದಾರೆ. ಅವ್ರ ಪಾರ್ಟಿ ಏನು ಕೆಲಸ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮುಖಂಡರಿಗೆ ಇವಾಗ ಕೆಲಸ ಇರೋದು ಅಲ್ಲಿ ಏನು ವೋಟರ್ಸ್ ಯಾವ ಥರ ಕಾಂಗ್ರೆಸ್ಗೆ ಪಕ್ಷಕ್ಕೆ ವೋಟ್ ಹಾಕೋದು, ಏನು ಮಾಡೋದು, ಅದನ್ನು ಬಿಟ್ಬಿಟ್ಟು ಏನು ಮುಸ್ಲಿಂ ಮುಖಂಡರ ಇದೆ ಅದು ಅವ್ರ ಮೇಲೇ ಮತ್ತೆ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ. ಅದರಿಂದ ನಮ್ಮ ರಾಜ್ಯದ ಮುಸ್ಲಿಂ ಜನಾಂಗ ಸಮಾಜ ಇದೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಅದೇ ಒಂದು ಮೆಸೇಜ್ ಅವರು ನಮ್ಮ ಕಾಂಗ್ರೆಸ್ ಇದು ರಾಜ್ಯದ ಸರ್ಕಾರಕ್ಕೆ ನಾವೊಂದು ತಡೆಯೋದು, ಅವ್ರಿಗೆ ತಿಳಿಸಿಕೊಳ್ಳೋದು ಏನಂದರೆ, ಇವತ್ತು ಈ ಥರ ಮಾಡಿದರೆ ಮುಂದಿನ ಚುನಾವಣೆಗಳಲ್ಲಿ ನಿಮಗೂ ಕಷ್ಟ ಆಗುತ್ತೆ. ಅವರು ಒಂದು ಸೀಟ್ ಕೇಳಿದ್ದಾರೆ, ಕಾಂಗ್ರೆಸ್ಗೆ ಬೆನಿಫಿಟ್ ಆಗಲಿ ಅಂತ ಒಂದು ಸೀಟ್ ಕೇಳಿರೋದು. 80,000 ಮುಸ್ಲಿಂ ವೋಟ್ಸ್ ಇದೆ. ಅಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಬಂದರೆ ಮತ್ತೆ ಬರೋ ಚುನಾವಣೆಯಲ್ಲಿ ಮುಸ್ಲಿಮ್ಸ್ ವೋಟು ಮತ್ತೆ ಕಾಂಗ್ರೆಸ್ಗೆ ಬರುತ್ತೆ ಅಂತ ಅವ್ರು ಕೇಳಿದ್ದಾರೆ. ಅದರ ಉಲ್ಟಾ ಅವರು ಕಾಂಗ್ರೆಸ್ಗೆ ಒಂದೇ ಫ್ಯಾಮ್ಲಿದು ನಾವು ಆ ಫ್ಯಾಮ್ಲಿ ವಿರುದ್ಧ ಏನಿಲ್ಲ, ನಮಗೆ ಅದು ಫ್ಯಾಮ್ಲಿ ವಿರುದ್ಧ ಏನಿಲ್ಲ. ಒಂದು ಮಾತು ಹೇಳಿಲ್ಲ ಅಂದರೆ ಒಂದು ಫ್ಯಾಮ್ಲಿಗೆ ನಮ್ಮ ಮುಸ್ಲಿಂ ಸಮಾಜನೇ ಬಿಟ್ಬಿಟ್ರೆ ಹೆಂಗೆ? ಇದೊಂದು ನಮಗೆ ದುಃಖ ಇತ್ತು. ಅದರಿಂದ ಇವತ್ತೊಂದು ರಜೆ ಮಾಡಿದ್ದೀವಿ. ಜನ ಎಲ್ಲ ಇಲ್ಲಿ ಸೇರಿದ್ದಾರೆ. ಅದೇ ಒಂದು ಮೆಸೇಜ್ ನಾವು ಗೌರ್ಮೆಂಟ್ಗೆ, ನಮ್ಮ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಲ್ಲ ಮಾಡ್ತಾಯಿದ್ವಿ. ಇದೇ ರೀತಿ ಇದ್ದರೆ ನೀವು ಪಾರ್ಟಿಯಿಂದ ಅವ್ರಿಗೆ ಇದು ಪೊಲಿಟಿಕಲ್ ಸೆಕ್ರೆಟ್ರಿ ಹುದ್ದೆಯಿಂದ ಏನು ನೀವು ವಜಾ ಮಾಡಿದ್ದೀರಿ, ಇದೇ ರೀತಿ ನೀವು ಕಂಟಿನ್ಯೂ ಮಾಡಿದರೆ ಮತ್ತು ನಾವು ಏನು ಕಂಟಿನ್ಯೂ ಮಾಡೋದು, ಏನು ಮಾಡಬೇಕು ಅದು ನಾವು ಮುಖಂಡರು ಮತ್ತು ಉಲಮಾಗಳು ಏನು ತೀರ್ಮಾನ ತಗೊಂಡು ಮಾಡಬೇಕು ಅದು ಮಾಡ್ತೀವಿ. ನೀವು ಇಲ್ಲ, ನಜೀರ್ ಅಹಮದ್ ಒಬ್ಬರೇ ಅಂತಿಲ್ಲ, ಅಬ್ದುಲ್ ಜಬ್ಬಾರ್ ಅವರು ಅಷ್ಟೇ, ನಮ್ಮ ನಾಯಕರಾದ ಜಮೀರ್ ಅಹಮದ್ ಅವರು ಅಷ್ಟೇ. ಇವರೆಲ್ಲರೂ ಪಾರ್ಟಿಗೆ ದುಡ್ದಿರೋರು, ಪಾರ್ಟಿಗೆ ಇವ್ರಿಗಿಂತ ಜಾಸ್ತಿ ಬೆನಿಫಿಟ್ ಇದೆ. ಇಂಥ ಮುಖಂಡರಿಗೆ ನೀವು ಪಾರ್ಟಿಯಿಂದ ವಜಾ ಮಾಡಿದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೀವೇ ಆಲೋಚನೆ ಮಾಡಬೇಕು, ಮತ್ತು ಪಾರ್ಟಿಯವರೇ ಆಲೋಚನೆ ಮಾಡಬೇಕು ಏನಾಗುತ್ತೆ ಅಂತ. ನಿಮ್ಮೆಲ್ಲ ಒಗ್ಗಟ್ಟಿದೆಯಾ ಸರ್? ಆ ಒಗ್ಗಟ್ಟಿರೋಕ್ಕೆ ಇಲ್ಲಿ ಎಲ್ಲರೂ ಸೇರಿದ್ರು. ಮತ್ತು ಇದಕ್ಕೆಲ್ಲ ಕಾರಣ ಆಗಿದ್ದೆ ನಿಮ್ಮ ಶಿವಾಜಿನಗರ ಅಂದರೆ ಯಾವುದೇ ಹೈಕಮಾಂಡ್ಗೆ ದೂರು ಕೊಟ್ಟಿತ್ತು? ಇಲ್ಲ, ನೀವು ಹೇಳ್ತಾ ಇದ್ರಿ ಸಲೀಂ ಅಹಮದ್ ಮತ್ತು ಯಾರೋ ರಿಜ್ವಾನ್ ಅರ್ಷಾದ್ ಅವರು ಅವ್ರಿಗೆ ದೂರನ್ನ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನೋಡಿ, ಇವರೆಲ್ಲ ಜೊತೆಯಲ್ಲಿ ಇರೋದು, ಇವರ ಏನು ಗೊಂದಲೇ ಇಲ್ಲ ಇವ್ರ ಮಧ್ಯದಲ್ಲಿ. ಆವಾಗ ಹೈಕಮಾಂಡ್ ಏನು ಕೇಳಿದ್ವಿ, ಅವ್ರಿಗೆ ಏನೋ ಆ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಿದ್ದಾರೆ. ನಾವು ಅದರ ಮುಂದೆ ನಮ್ಮ ಮುಂದೆ ಏನು ಬರಲಿಲ್ಲ ಅದು. ಆದರೆ ಎಲ್ಲರೂ ನಾವು ಒಗ್ಗಟ್ಟಾಗಿ 2-3 ಎಲ್ಲ ಬೇರೆ ಮಾತಾಡಿದರೆ ಅದನ್ನು ನಮ್ಮ ಜನ ಎಲ್ಲ ಓಟ್ ಕೊಡೋದು.
ಏನು ರಿಜ್ವಾನ್ ಅರ್ಷದ್ ಸಾಹೇಬರಾಗಲಿ ಮತ್ತು ಸಲೀಂ ಅಹಮದ್ ಸಾಹೇಬ್ ಆಗಲಿ ಅವರು ಇಬ್ಬರು ಓಟಿಂದ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಜನತಾ ಓಟ್ ಮಾಡೋದು, ಈ ರಾಜ್ಯದ ಪ್ರಜಾ ಓಟ್ ಮಾಡೋದು. ಅದಕ್ಕೆ ಅವ್ರು ನೋಡ್ಕೋಬೇಕು ಈ ಥರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ.